ಲೋಕಲ್ ದಂಗಲ್ನಲ್ಲೂ ಮೈತ್ರಿ ಫಿಕ್ಸ್ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಮುಂಬೈ ಪಾಲಿಕೆ ಗೆಲುವಿನ ಎಫೆಕ್ಟ್ ಒಗ್ಗಟ್ಟಿನ ಮಂತ್ರವಾಗಿ ಬದಲಾಗ್ತಾ ಇದೆ. ಮೈತ್ರಿಯಾಗೆ ಮುಂದುವರಿಯೋಣ ಅಂತ ಎಚ್ಡಿಕೆ ಮಾತನಾಡ್ತಾ ಇದ್ದಾರೆ. ಮುಂಬೈ ಪಾಲಿಕೆಯ ಫಲಿತಾಂಶವೇ ನಮಗೆ ಪ್ರೇರಣೆ ಅಂತ ಹೇಳ್ತಾ ಇದ್ದಾರೆ. ಜಿಬಿಎ ಚುನಾವಣೆಯಲ್ಲಿ ಮೈತ್ರಿಯಾಗಿ ಹೋಗೋಣ ಅಂತಿದ್ದಾರೆ ಎಚ್ಡಿಕೆ. ಲೋಕಲ್ ದಂಗಲ್ನಲ್ಲೂ ಮೈತ್ರಿನೇ ಫಿಕ್ಸ್ ಆಗುತ್ತಾ? ಹಾಗಿದ್ರೆ ಮುಂಬೈ ಪಾಲಿಕೆ ಗೆಲುವಿನ ಎಫೆಕ್ಟ್ ಈಗ ಒಗ್ಗಟ್ಟಿನ ಮಂತ್ರವನ್ನ ಎಚ್ಡಿಕೆ ಬಾಯಲ್ಲಿ ತರಿಸ್ತಾ ಇದೆ. ಮೈತ್ರಿಯಾಗೆ ಮುಂದುವರಿಯೋಣ ಅಂತಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಇನ್ನು ಮುಂಬೈ ಪಾಲಿಕೆಯ ಫಲಿತಾಂಶ ನಮಗೆ ಪ್ರೇರಣೆ ಅಂತ ಹೇಳ್ತಾ ಇರುವಂತದ್ದು. ಇದರ ಮೂಲಕ ಹಾಗಿದ್ರೆ ಮೈತ್ರಿಯಾಗೆ ಮುಂದುವರಿಯೋಣ, ಜಿಬಿಎ ಚುನಾವಣೆಯಲ್ಲಿ ಮೈತ್ರಿಯಾಗಿ ಹೋಗೋಣ, ಎಲ್ಲ ಒಂದ್ ಕಡೆ ಗೆಲುವು ಶತಸಿದ್ಧ ಅನ್ನೋ ರೀತಿಯಾಗಿ ಹೇಳ್ತಾ ಇರುವಂತದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ಮೈತ್ರಿ ಯಶಸ್ವಿ ಆಗ್ತಿದೆ, ಒಗ್ಗಟ್ಟು ಇದೆ, ಯಾವುದೇ ರೀತಿಯಾದಂತಹ ಗೊಂದಲ ಈ ವಿಚಾರದಲ್ಲಿ ಬೇಡ ಅಂತಿದ್ದಾರೆ. ಯಾರೂ ಕೂಡ ಗೊಂದಲದ ಹೇಳಿಕೆಯನ್ನ ಈ ವಿಚಾರದಲ್ಲಿ ಕೊಡಬೇಡಿ, ಸಮಸ್ಯೆಗಳಿದ್ರೆ ನೇರವಾಗಿ ವರಿಷ್ಠರ ಗಮನಕ್ಕೆ ತನ್ನಿ. ಇನ್ನು ಚುನಾವಣಾ ಸಿದ್ಧತೆ ಸಭೆಯಲ್ಲಿ ಎಚ್ಡಿಕೆ ಕಿವಿ ಮಾತನ್ನ ಈ ರೀತಿಯಾಗಿ ಹೇಳಿರುವಂತದ್ದು. ಮುಂಬೈ ಪಾಲಿಕೆಯ ಫಲಿತಾಂಶ ಮೈತ್ರಿಯಾಗಿ ಗೆದ್ದಿದ್ದು ಏನ್ ಬಂತು, ಹಾಗಾಗಿ ಅಲರ್ಟ್ ಆಗಿದ್ದಾರೆ. ಎಲ್ಲೋ ಒಂದ್ ಕಡೆ ಇಲ್ಲೂ ಕೂಡ ಮೈತ್ರಿನೇ ಫಿಕ್ಸ್ ಮಾಡೋಣ, ಗೆಲುವು ನಮ್ದಾಗೆ ಆಗತ್ತೆ ಅನ್ನೋ ರೀತಿಯಾಗಿ ಹೇಳಿಕೆಯನ್ನ, ಕಿವಿ ಮಾತನ್ನ ತಮ್ಮ ಜೊತೆಗಾರರಿಗೆ ಜಿಬಿಎ ಎಲೆಕ್ಷನ್ ವಿಚಾರದಲ್ಲಿ ಹೇಳ್ತಾ ಇರುವಂತದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ನೇರವಾಗಿ ಮಾತನಾಡಿಕೊಂಡು ಆ ಗೊಂದಲಗಳನ್ನ, ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಳೋಣ, ಆದ್ರೆ ಮೈತ್ರಿಯಿಂದಲೇ ಗೆಲುವು ಶತಸಿದ್ಧ ಅಂತ ಹೇಳ್ತಿದ್ದಾರೆ ಎಚ್ಡಿಕೆ. ಅದರ ಬಗ್ಗೆ ನಮ್ಮ ಪಕ್ಷವು ಸಿದ್ಧತೆ ಏನು ಮಾಡಬೇಕು, ಅದು ಜಿಬಿಎ ಚುನಾವಣೆ ಅಷ್ಟೇ ಅಲ್ಲ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಪಕ್ಷದ ಸಿದ್ಧತೆ ಏನಾಗಬೇಕು ಅದೆಲ್ಲದಕ್ಕೂ ನಾವೀಗಾಗಲೇ ತಯಾರಿ ಮಾಡ್ತಾ ಇದ್ದೀವಿ. ಸರ್, ಈಗ ದೇವೇಗೌಡರು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಇಲ್ಲ ಅನ್ನುವಂಥದ್ದು ಘೋಷಣೆ ಮಾಡಿದ್ದಾರೆ. ಈಗ ಜಿಬಿಎ ಮತ್ತೆ ಸ್ಥಳೀಯ ಸಂಸ್ಥೆ ಎರಡು ನಿಮ್ಮ ಮುಂದೆ ಇದೆ. ಮುಂಬೈಯಲ್ಲಿ ಆ ರೀತಿ ರಿಸಲ್ಟ್ ಬಂದಿದೆ, ನೀವೇನಾದ್ರೂ ಈಗ ಒಟ್ಟಾಗಿ ಹೋಗುವಂಥ ಪ್ಲಾನ್ ಏನಾದರೂ? ಒಂದೇ ನಿಮಿಷ, ನಮ್ಮಲ್ಲಿ ಮುಕ್ತವಾದಂಥ ತೀರ್ಮಾನ ಇಟ್ಕೊಂಡಿದ್ದೇವೆ. ನಮ್ಮಿಂದ ಯಾವುದೇ ರೀತಿಯಲ್ಲಿ ಮೈತ್ರಿಯ ವಿಷಯದಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಮುಂದಿನ ದಿನಗಳು ಯಾವ್ಯಾವ ಥರ ಒಂದು ರಾಜಕೀಯದ ಬೆಳವಣಿಗೆ, ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಸ್ಥಳೀಯವಾಗಿ ನಮ್ಮ BJP ನಾಯಕರುಗಳ ತೀರ್ಮಾನಗಳೇನಿದೆ ಇದೆಲ್ಲವನ್ನು ನೋಡ್ಕೊಂಡು ತೀರ್ಮಾನ ಮಾಡಬೇಕಲ್ಲ. ಇಲ್ಲಿ ಉದ್ದೇಶ, ನಮಗಿರ್ತಕ್ಕಂಥ ನನ್ನ ಉದ್ದೇಶ, ನಮ್ಮ ಪಕ್ಷದ ಉದ್ದೇಶ ಕಾಂಗ್ರೆಸ್ನ ದುರಾಡಳಿತ ಈ ರಾಜ್ಯದಿಂದ ಹೋಗಬೇಕು. ಅದಕ್ಕೆ ನಾವು ತಯಾರಾಗಿದ್ದೇವೆ. ಆ ವಿಷಯದಲ್ಲಿ ಎಲ್ಲ ರೀತಿ ಮುಕ್ತವಾದಂಥ ಅವಕಾಶ ಇಟ್ಕೊಂಡಿದ್ದೇವೆ. ಅದರಿಂದ ಆ ಸಮಯಕ್ಕೆ ಏನು ತೀರ್ಮಾನ ಆಗಬೇಕು, ರಾಜ್ಯಕ್ಕೆ ಒಂದು ಉತ್ತಮವಾದ ಆಳ್ತಾ ಇರೋದರಲ್ಲೂ ಬೆಂಗಳೂರು ನಗರ ಹಲವಾರು ವರ್ಷಗಳಿಂದ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತ ಆಗಿರೋದಷ್ಟೇ ಅಲ್ಲ, ಅಭಿವೃದ್ಧಿಯ ಹೆಸರಿನಲ್ಲಿ ಬರೀ ಲೂಟಿ ಆಗ್ತಾಯಿದೆ. ಕಸ ವಿಲೇವಾರಿಯಿಂದ ಹಿಡಿದು ಗುಂಡಿ ಮುಚ್ಚತಕ್ಕಂಥದ್ರಿಂದ ಹಿಡಿದು ಯಾವ್ಯಾವ ಥರ ಯಾವ್ಯಾವ ಪಕ್ಷಗಳ ನಡವಳಿಕೆ, ಯಾವ್ಯಾವ ಪಕ್ಷಗಳ ಕಾಣಿಕೆ ಏನಿದೆ ಈ ಬೆಂಗಳೂರು ನಗರದ ಅಭಿವೃದ್ಧಿಗೆ, ಬೆಂಗಳೂರಿನ ಇಂಥ ಒಂದು ಪರಿಸ್ಥಿತಿಗೆ, ಈ ವಿಷಯಗಳನ್ನೇ ಮುಂದಿಟ್ಕೊಂಡು ನಾವು ಜನಗಳ ಹತ್ರ ಹೋಗಬೇಕಾಗಿದೆ. ನೋಡೋಣ ಏನೇನು ಡೆವಲಪ್ಮೆಂಟ್ ಆಗುತ್ತೆ. ಮಹಾರಾಷ್ಟ್ರ ಚುನಾವಣೆನೇ ಬೇರೆ, ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ ಇದೆ. ತಮಿಳುನಾಡಿನಲ್ಲಿ ಒಂದು ರೀತಿ ಇದೆ, ವೆಸ್ಟ್ ಬೆಂಗಾಲ್ನಲ್ಲಿ ಈಗಾಗಲೇ BJPಯ ಒಂದು ಸಂಘಟನೆ ದೊಡ್ಡ ಮಟ್ಟದಲ್ಲಿ, ಅಮಿತ್ ಶಾ ಅವರು ಗೃಹ ಸಚಿವರೇನಿದ್ದಾರೆ, ಪ್ರಧಾನಮಂತ್ರಿಗಳು ಎಲ್ಲರೂ ಈ ಬಾರಿ ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಂಘಟನೆಯಲ್ಲಿ ಬಹುಶಃ ಭಾಳ ಜಿಬಿಎ ಚುನಾವಣೆಗೆ ದಳಪತಿಗಳು ರಣತಂತ್ರ ಹೂಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. 5 ಪಾಲಿಕೆಗಳ ಅಧ್ಯಕ್ಷರ ನೇಮಕ ಇವತ್ತೇ ಅಂತಿಮವಾಗುತ್ತೆ. 28 ವಿಧಾನಸಭಾ ಕ್ಷೇತ್ರಗಳ ಅಧ್ಯಕ್ಷರನ್ನ ಕೂಡ ನೇಮಕ ಮಾಡಲಾಗುತ್ತೆ. ಅಲರ್ಟ್ ಆಗಿರುವಂತದ್ದು ಮೈತ್ರಿ ಕೂಟವನ್ನೇ ಮುಂದುವರಿಸೋಣ ಅಥವಾ
ಆದ್ರಿಂದ ಗೆಲುವು ಪಕ್ಕಾ ಅಂತ ಹೇಳ್ತಿದ್ದಾರೆ. ಗೆಲ್ಲುವಂತ ಅಭ್ಯರ್ಥಿಗಳ ಟಿಕೆಟ್ ನೀಡೋದ್ರ ಬಗ್ಗೆ ಇವತ್ತು ನಿರ್ಧಾರ ಆಗತ್ತೆ ಅನ್ನೋದು ಕೂಡ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಎಲ್ಲೋ ಒಂದ್ ಕಡೆ ಲೋಕಲ್ ದಂಗಲ್ನಲ್ಲಿ ಮೈತ್ರಿ ಫಿಕ್ಸ್ ಅಂತ ಹೇಳ್ತಾ ಇರುವಂತದ್ದು HDK ಅವರು, ಇದು ಸಾಧ್ಯವಾಗುತ್ತಾ ಅನ್ನುವಂಥದ್ದು? ಗಾಯತ್ರಿ, ಸ್ಥಳೀಯ ಮಟ್ಟದ ಚುನಾವಣೆ ಒಂದು ತಯಾರಿ ಕುರಿತಂತೆ ಇವತ್ತು JDS ಕಚೇರಿಯಲ್ಲಿ ಸಭೆ ಕೂಡ ನಡೀತು. ಪ್ರಮುಖವಾಗಿ ಆ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಮೈತ್ರಿ ಜೊತೆನೆ ತೆಗೆದುಕೊಂಡು ಹೋಗ್ಬೇಕಾ ಈ ಚುನಾವಣೆಯನ್ನ, ಅಥವಾ ಪ್ರತ್ಯೇಕವಾಗಿ JDS ಪಕ್ಷದಿಂದಲೇ ಪ್ರತ್ಯೇಕವಾಗಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಆದ್ರೆ ಆ ಸಭೆಯಲ್ಲಿ ಒಂದ್ ಕಡೆ ಮೈತ್ರಿಯಾಗಿ ಹೋಗೋದ್ರೆ ಒಂದ್ ಕಡೆ ಪ್ಲಸ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಮತ್ತೆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಕುರಿತು ಅವರ ಸಮ್ಮುಖದಲ್ಲಿ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಏನು ಮುಂಬೈನ ಪಾಲಿಕೆಯಲ್ಲಿ ಒಂದು NDA ಮೈತ್ರಿಕೂಟಕ್ಕೆ ಒಂದಿಷ್ಟು ಅಭೂತಪೂರ್ವ ಬೆಂಬಲ ಏನು ಫಲಿತಾಂಶ ಕೂಡ ಬಂದಿರತಕ್ಕಂಥದ್ದು. ಅದೇ ಫಲಿತಾಂಶದ ಮಾದರಿಯನ್ನಿಟ್ಕೊಂಡು ಇಲ್ಲಿ ಕೂಡ ಮೈತ್ರಿಯ ಇಂದಲೇ ಈ ಒಂದು ಸ್ಥಳೀಯ ಮಟ್ಟದ ಚುನಾವಣೆ ಕೂಡ ತೆಗೆದುಕೊಂಡು ಹೋಗೋಣ ಅನ್ನುವಂತಹ ತೀರ್ಮಾನವನ್ನ JDS ಪಕ್ಷದ ನಾಯಕರು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ನಮ್ಗೆ ಸಿಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಅದೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮಹಾರಾಷ್ಟ್ರದ ಪಾಲಿಕೆಗಳ ಚುನಾವಣೆ ಏನಿದೆ ಅದನ್ನ ನೋಡ್ತಾ ಹೋದ್ರೆ ಪ್ರಧಾನಿಗಳಾಗಿರ್ಬೋದು ಮತ್ತೆ NDA ಮೈತ್ರಿಕೂಟದ ಯಾವ ರೀತಿ ಫಲಿತಾಂಶ ಬರಬಹುದು ಅನ್ನುವುದು, ಅದೇ ರೀತಿ ನಾವು ಕೂಡ ಚರ್ಚೆ ನಡೆಸ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದಾದ ಬಳಿಕ ಸಭೆಯಲ್ಲಿ ಕೂಡ ಅದೇ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಚರ್ಚೆ ಆದಂತ ಸಂದರ್ಭದಲ್ಲಿ ನಾವು ಸ್ಥಳೀಯ ಮಟ್ಟದ ಚುನಾವಣೆಗೂ ಕೂಡ ಮೈತ್ರಿ ಜೊತೆನೆ ಹೋಗೋಣ ಅನ್ನುವಂಥದ್ದು ಕೂಡ ಅಲ್ಲಿ ಚರ್ಚೆ ಆಗಿರುವಂತದ್ದು. ಪ್ರಮುಖವಾಗಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಕ್ಷೇತ್ರ ವಾರ್ಡ್ಗಳಲ್ಲಿ ಆಗಿರ್ಬೋದು, ಯಾವ್ಯಾವ ಕ್ಷೇತ್ರಗಳಲ್ಲಿ ಒಂದ್ ಕಡೆ JDS ಪಕ್ಷ ಪ್ರಾಬಲ್ಯ ಇದೆ ಅಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋಣ, ಉಳಿದ ಕಡೆ ಬಿಜೆಪಿ ಅವರ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ಲಿ, ಅದಕ್ಕೆ ಯಾವುದೇ ರೀತಿ ನಮ್ಮ ಅವರದ್ದು ಅಡ್ಡಿ ಇಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಇವತ್ತು ಚರ್ಚೆ ಆಗಿರ್ತಕ್ಕಂಥದ್ದು. ಮತ್ತೆ 5 ಪಾಲಿಕೆಗಳು ಏನು ಇಲ್ಲಿ ಬೆಂಗಳೂರ ವ್ಯಾಪ್ತಿಯಲ್ಲಿ 5 ಪಾಲಿಕೆಗಳ ವ್ಯಾಪ್ತಿಯಲ್ಲೂ ಕೂಡ ಅಧ್ಯಕ್ಷರನ್ನ ನೇಮಕ ಮಾಡೋದಾಗಿರ್ಬೋದು. ಮತ್ತೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಮುಖಂಡರು ಅಲ್ಲಿ ಇರ್ತಕ್ಕಂತ ಒಂದು ಪಕ್ಷ ಸಂಘಟನೆಗೆ ಒಗ್ಗೂಡ್ಬೇಕು, ಅವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಪಕ್ಷದ ವರಿಷ್ಠರಿಗೆ ಗಮನಕ್ಕೆ ತರಬೇಕು ಅನ್ನುವಂಥದ್ದು, ಒಂದಿಷ್ಟು ಈ ಒಂದು ಚುನಾವಣೆಗೆ ಅಲರ್ಟ್ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಅವರು ಖಡಕ್ ಆಗಿರ್ತಕ್ಕಂಥ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಅದರ ಜೊತೆಗೆ ಈ ಒಂದು ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಬಹಿರಂಗವಾಗಿ ಯಾರು ಕೂಡ ಹೇಳಿಕೆಯನ್ನ ಕೊಡೋ ಆಗಿಲ್ಲ. ಏನೇ ಇದ್ರು ಸಹಿತ ನಮ್ಮ ಗಮನಕ್ಕೆ ತನ್ನಿ, ನಾವು ಅದನ್ನ ಒಂದು ಚರ್ಚೆ ಮಾಡಿ ಬಗೆಹರಿಸೋಣ. ಆದ್ರೆ ಸಾರ್ವಜನಿಕವಾಗಿ ಒಂದು ಬಹಿರಂಗವಾಗಿ ಯಾವುದೇ ರೀತಿ ಹೇಳಿಕೆಗಳನ್ನ ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡೋ ಆಗಿಲ್ಲ ಅನ್ನುವಂತ ತಾಕೀತನ್ನು ಕೂಡ ಕುಮಾರಸ್ವಾಮಿ ಅವರು ಇವತ್ತಿನ ಸಭೆಯಲ್ಲಿ ಮಾಡಿದಾರಂತೆ. ಹಾಗಾಗಿ ಗಾಯತ್ರಿ, ಒಂದ್ ಕಡೆ ಸ್ಥಳೀಯ ಮಟ್ಟದ ಚುನಾವಣೆಗೆ ಈ ಹಿಂದೆ ಮೈತ್ರಿ ಜೊತೆಗೆ ಹೋಗೋದು ಬೇಡ ಅನ್ನುವಂತ ಲೆಕ್ಕಾಚಾರದಲ್ಲಿ JDS ಪಕ್ಷದ ನಾಯಕರಿದ್ರು. ಆದ್ರೆ ಯಾವಾಗ ಮಹಾರಾಷ್ಟ್ರದ ಪಾಲಿಕೆ ಚುನಾವಣೆಯ ಫಲಿತಾಂಶ ಒಂದು ರೀತಿಯಲ್ಲಿ ಬಂದಿರತಕ್ಕಂಥದ್ದು, ಹಾಗಾಗಿ ಆ ಒಂದು ಮಾದರಿಯ ಉದಾಹರಣೆ ಇಟ್ಕೊಂಡು ಇದೀಗ ಸ್ಥಳೀಯ ಮಟ್ಟದ ಚುನಾವಣೆಯಲ್ಲೂ ಕೂಡ ಮೈತ್ರಿ ಜೊತೆಗೆ ಹೋಗೋಣ ಅನ್ನುವಂತ ತೀರ್ಮಾನಕ್ಕೆ ಬಂದಂತೆ JDS ನಾಯಕರು ಕಾಣ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ಇನ್ನೊಂದು ವಾರದಲ್ಲಿ ಮತ್ತೊಂದು ಸುತ್ತಿನ ಸಭೆ ಕೂಡ ಇರುವಂತದ್ದು. ಆ ಸಭೆಯಲ್ಲಿ ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನ JDS ಪಕ್ಷದ ನಾಯಕರು ತೆಗೆದುಕೊಳ್ಳಿದ್ದಾರೆ. ಗಾಯತ್ರಿ, ಇನ್ನು ಮುಂಬೈನಲ್ಲಿ ಮೈತ್ರಿ ಗೆಲ್ತು ಅನ್ನೋ ಕಾರಣಕ್ಕೆ ಇವರು ನಿರ್ಧಾರವನ್ನ ಎಲ್ಲೋ ಒಂದ್ ಕಡೆ ಈಗ ತಕ್ಷಣಕ್ಕೆ ನಿರ್ಧಾರ ತಗೊಂಡಿರೋದು ಅನ್ನುವಂಥದ್ದು. ಆದ್ರೆ ಇಲ್ಲಿ GBA ನಲ್ಲಿ ಗೆಲ್ಲೋಕೆ ಸಾಧ್ಯ ಆಗತ್ತಾ ಮೈತ್ರಿಯಿಂದ ಅಂತ? ಗಾಯತ್ರಿ, ಒಂದ್ ಕಡೆ ಈ ಒಂದು ಬೆಂಗಳೂರು ನಗರ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಕೂಡ ತಮ್ಮ ಪಕ್ಷದ ಅಭ್ಯರ್ಥಿಗಳು ಎಲ್ಲಿ ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಈಗಾಗಲೇ ಅದನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಕುಮಾರಸ್ವಾಮಿ ಅವರು ಇವತ್ತಿನ ಸಭೆಯಲ್ಲಿ ಬೆಂಗಳೂರು ನಗರ ಒಂದು ಜಿಲ್ಲಾ ಅಧ್ಯಕ್ಷರು ಮತ್ತೆ ಏನು ವಿಧಾನಸಭಾ ಕ್ಷೇತ್ರಗಳ ವಾರು ಮುಖಂಡರು ಅವ್ರ ಜೊತೆ ಕೂಡ ಇವತ್ತು ಚರ್ಚೆ ನಡೆಸಿರ್ತಕ್ಕಂಥದ್ದು. ಸೂಕ್ತವಾಗಿ ಇನ್ನೊಂದು ಅಂದ್ರೆ ಇವತ್ತು ಕೂಡ ಮೊದಲ ಸುತ್ತಿನ ಸಭೆ ಕೂಡ ಇವತ್ತು ಆಗಿರ್ತಕ್ಕಂಥದ್ದು. ಈ ಸುತ್ತಿನಲ್ಲಿ ಒಂದ್ ಕಡೆ ಯಾವ ರೀತಿಯಾಗಿ ಹೋಗ್ಬೇಕು, ಯಾವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ಬೇಕು, ಏನೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಪ್ರಮುಖವಾಗಿ ಮೊದಲ ಸಭೆ ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಇನ್ನು ಒಂದು ವಾರದಲ್ಲಿ ಮತ್ತೊಂದು ಸುತ್ತಿನ ಸಭೆ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತದೆ. ಆ ಸಭೆಯಲ್ಲಿ ಚರ್ಚೆ ನಡೆಸಿ ಯಾವ ರೀತಿ ಯಾವ ಒಂದು 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಎಲ್ಲಿ JDS ಪಕ್ಷ ಪ್ರಾಬಲ್ಯ ಇದೆ ಅಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋಣ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಚರ್ಚೆ ಆಗಿರ್ತಕ್ಕಂಥದ್ದು. ಅಂತಿಮವಾಗಿ ಮುಂದಿನ ವಾರ ಸಭೆಯಲ್ಲಿ ಕೂಡ ಚರ್ಚೆ ನಡೆಸಿ ಮೈತ್ರಿಯಿಂದ ಹೋಗ್ಬೇಕಾಗಿ ಬೆಂಗಳೂರು 5 ಪಾಲಿಕೆಗಳಲ್ಲಿ ಯಾವ ರೀತಿ ಯಾವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು, ಎಲ್ಲಿ ಬಿಜೆಪಿ ಅವರು ಬಿಟ್ಕೊಡ್ಬೇಕು, ಎಲ್ಲಿ ನಾವು ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನುವಂಥದ್ದನ್ನು ಕೂಡ ಸೂಕ್ತವಾಗಿ ತೀರ್ಮಾನ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಗಾಯತ್ರಿ,
ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಬಸವರಾಜ್.